ಮನೆಗೆ ಬರೋಬ್ಬರಿ 123 ಬಾಗಿಲುಗಳಿವೆ. ಈ ಮನೆಯಲ್ಲಿ 101 ಕೊಠಡಿಗಳಿವೆ. ಈ ಮನೆ ಕಟ್ಟಿ 300ಕ್ಕೂ ಹೆಚ್ಚು ವರ್ಷಗಳಾಗಿವೆ. ಈ ಮನೆಯಲ್ಲಿ ಈಗಲೂ ಕೂಡ ಕುಟುಂಬಗಳು ವಾಸಿಸುತ್ತವೆ. ಈ ಮನೆಯ ಇತಿಹಾಸ ನಿಜಕ್ಕೂ ನಿಮ್ಮನ್ನ ಬೆರಗುಗೊಳಿಸುತ್ತದೆ. ಹೌದು, ಈ ಮನೆಯನ್ನ ವಾಡೆ ಎಂದು ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ, ಈ ಬೃಹತ್ ಹಾಗೂ ಕುತೂಹಲಕಾರಿ ಮನೆಗಳ ಬೆಚ್ಚಿ ಬೀಳಿಸುವ ಕೆಲವು ಅಚ್ಚರಿಯ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ಹಲವಾರು ಸಿನಿಮಾಗಳಲ್ಲಿ ಹಾಗೂ ಕನ್ನಡ ಧಾರಾವಾಹಿಗಳಲ್ಲಿ ಇಂತಹ ದೊಡ್ಡ ದೊಡ್ಡ ಮನೆಗಳನ್ನು ಕಂಡಿರಬಹುದು. ಇಂತಹ ಬೃಹತ್ ಮನೆಗಳನ್ನು ಉತ್ತರ ಕರ್ನಾಟಕದಲ್ಲಿ ವಾಡೆ ಎನ್ನುತ್ತಾರೆ. ಈ ವಾಡೆಗಳು ಬಂದಿದ್ದೇ ವಸಾಹತುಶಾಹಿಗೆ ತೋರಿಸಿದ ವಿಧೇಯತೆಯಿಂದ. ಅಂದರೆ ಬ್ರಿಟಿಷರು ತಮ್ಮ ಆಳ್ವಿಕೆ ಕಾಲದಲ್ಲಿ ಯಾರು ತಮಗೆ ವಿಧೇಯಕವಾಗಿ ನಡೆದುಕೊಂಡು ತಮ್ಮ ಆಜ್ಞೆಗಳನ್ನು ಜಾರಿಗೊಳಿಸುತ್ತಾರೋ ಅಂತಹವರಿಗೆ ಬ್ರಿಟಿಷರು ಕೊಟ್ಟ ಬಳುವಳಿಕೆಗೆ ಈ ವಾಡೆಗಳು. ಈ ವಾಡೆಗಳ ಮುಖ್ಯಸ್ಥರು ಅರಸರಿಗೆ ವಿಧೇಯಕರಾಗಿ ಪ್ರತಿ ವರ್ಷ ಕಂದಾಯ ಕಟ್ಟಿಕೊಂಡು ಬರುತ್ತಿದ್ದರು. ಶತಮಾನಗಳಿಂದ ರಾಜ್ಯದ ಸ್ಥಳೀಯ ಆಡಳಿತದಲ್ಲಿ ಪ್ರಾಮುಖ್ಯತೆ ಪಡೆದಿದ್ದ ವಾಡೆ ಮನೆತನಗಳು ಪರಗಣ ಆಡಳಿತವನ್ನು ನಿರ್ವಹಿಸುವುದರಲ್ಲಿ ಯಶಸ್ವಿಯಾಗಿವೆ. ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆಯಾದರೂ ಸ್ಥಳೀಯ ಮಟ್ಟದ ಆಡಳಿತ ನಿರ್ವಹಿಸುತ್ತ ವಾಡೆ ಮನೆತನಗಳು ಹಾಗೆಯೇ ಮುಂದುವರೆದಿದ್ದವು. ಈ ವಾಡೆಯಲ್ಲಿ ವಾಸಿಸುತ್ತಿದ್ದ ದೇಸಾಯಿಯರು ಅಥವಾ ಪಾಟೀಲರು ಬ್ರಿಟಿಷರಿಂದ 50ರಿಂದ 200 ಹಳ್ಳಿಗಳ ಗುಂಪನ್ನ ಪಡೆದು ಅವುಗಳನ್ನ ನಿರ್ವಹಿಸುತ್ತಿದ್ದರು ಮತ್ತು ಅವುಗಳ ಸಂಪೂರ್ಣವಾದ ಮಾಹಿತಿಯನ್ನ ಹಾಗೂ ಕಂದಾಯವನ್ನ ಬ್ರಿಟಿಷರಿಗೆ ಒಪ್ಪಿಸುತ್ತಿದ್ದರು. ಅಂತಹವರಿಗೆ ಬ್ರಿಟಿಷರು ಬಂಗಲೆ ಅಥವಾ ಚಿಕ್ಕ ಅರಮನೆಯ ತರ ಈ ರೀತಿಯ ಮನೆಗಳನ್ನ ಕಟ್ಟಿಸಲು ಅವಕಾಶ ಕೊಡುತ್ತಿದ್ದರು. ಹೀಗಾಗಿಯೇ ವಾಡೆಗಳ ರಚನೆಯಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪ ಲಕ್ಷಣವನ್ನು ನೀವು ಕಾಣಬಹುದು. ವಾಡೆ ಅಂದರೆ ಉಪ್ಪರಿಗೆ ಮೇಲಿರುವ ಮನೆ ಎಂದರ್ಥ. ಈ ವಾಡೆಗಳಲ್ಲಿ ಜಗಲಿ, ಹಜಾರ, ಚೌಕಿ, ಖಜಾನೆ, ಶಸ್ತ್ರಾಗಾರ, ದರ್ಬಾರ್ ಹಾಲ್, ವಿಶ್ರಾಂತಿ ಗೃಹ, ಪೂಜಾ ಗೃಹ, ಹೆರಿಗೆ ಕೋಣೆ, ಅಡಿಗೆ ಮನೆ, ಸ್ನಾನದ ಗೃಹಗಳು, ಪ್ರಸಾದದ ಕೋಣೆಗಳು, ದಾಖಲೆ ಕೋಣೆಗಳು, ಆಡಳಿತ ಕಚೇರಿ, ನ್ಯಾಯಸ್ಥಾನ, ಕುದುರೆ ಲಾಯ, ಆನೆ ಖೆಡ್ಡ, ಸೇವಕರು, ಕಾವಲುಗಾರರು, ಅಂಗರಕ್ಷಕರು ಮುಂತಾದವರು ವಾಸಿಸುವ ಪ್ರತ್ಯೇಕವಾದ ಮನೆಗಳು ಕೂಡ ಆ ವಾಡೆಯ ಸಂಕೀರ್ಣದಲ್ಲಿ ಇರುತ್ತಿದ್ದವು. ವಾಡೆಗಳು ಶ್ರೀಮಂತಿಕೆಗೆ ಇನ್ನೊಂದು ಹೆಸರು. ಇವುಗಳ ಚಿಲುಮೆಗೆ ಮನಸೋತವರೇ ಇಲ್ಲ. ಈಗಲೂ ಈ ವಾಡೆಗಳಲ್ಲಿ ವರ್ಷಕ್ಕೆ ಒಂದು ಸಲ ಅಗಸೆ, ಕುಸುಬೆ, ಶೇಂಗಾ ಬೀಜಗಳನ್ನು ಅರೆದು ಶುದ್ಧವಾದ ತೈಲ ತಯಾರಿಸಿ ತೊಲೆ, ಕಂಬ, ಕಮಾನು, ಮಂಟಪ, ಬೋದಿಗಳಿಗೆ ಹಚ್ಚುತ್ತಾರೆ. ಅಲ್ಲಿಯ ಮರ ಮುಟ್ಟುಗಳು 100 ವರ್ಷಗಳ ನಂತರವೂ ಈಗಲೂ ಕೂಡ ಮಿಂಚುತ್ತವೆ ಅನ್ನೋದಕ್ಕೆ ಇದೇ ಕಾರಣವಾಗಿದೆ. ಸಾಮಾನ್ಯವಾಗಿ ವಾಡೆಗಳ ಕಟ್ಟಡಗಳು ಏನಿಲ್ಲ ಅಂದರೂ 2ರಿಂದ 3 ಎಕರೆ ಜಮೀನಿನಲ್ಲಿ ಇರುತ್ತಿದ್ದವು. ಅದರ ಉಳಿದ ವ್ಯವಸ್ಥೆಗಳಿಗೆ ಅದರ ಸುತ್ತಲೂ ಏನಿಲ್ಲ ಅಂದರೂ ಸುಮಾರು 8 ಎಕರೆ ಜಾಗವಿರುತ್ತಿತ್ತು. ಕೆಲ ವಾಡೆಗಳ ಮಹಾದ್ವಾರ ಹಾಗೂ ಇತರ ಭಾಗಗಳು ಆಯಾತಕಾರದಿಂದ ಕೂಡಿರುತ್ತವೆ. ವಾಡೆಗಳಲ್ಲಿ ವಿಶಾಲವಾದ ಪ್ರಾಂಗಣ, ದರ್ಬಾರ್ ಹಾಲು ಕೂಡ ಇರುತ್ತಿತ್ತು. ಈ ವಾಡೆಗಳು ಹೆಚ್ಚಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರಗಳಲ್ಲಿ ನೀವು ಕಾಣಬಹುದು. ಈ ವಾಡೆಗಳಲ್ಲಿ ಅತಿ ದೊಡ್ಡ ವಾಡೆ ಎನಿಸಿಕೊಂಡಿರುವುದು ಪುಣೆಯಲ್ಲಿರುವ ಶನಿವಾರ ವಾಡ. ಇವತ್ತಿಗೂ ಈ ವಾಡೆಗಳಲ್ಲಿ ಮಹಾರಾಷ್ಟ್ರವನ್ನು ಆಳಿದ ಪೇಶ್ವೆಗಳ ವಂಶಸ್ಥರು ಇದ್ದಾರೆ. 1ನೇ ಬಾಲಾಜಿಯ ಮಹಾರಾಷ್ಟ್ರವನ್ನು ಆಳುತ್ತಿದ್ದಾಗ ಅಂದರೆ 1730 ಹಾಗೂ 32ರಲ್ಲಿ ಈ ವಾಡೆ ಕಟ್ಟಲಾಗಿತ್ತು. ಈ ಶನಿವಾರ ವಾಡೆಯನ್ನೇ ಅನುಸರಿಸಿಯೇ ಮುಂದಿನ ವಾಡೆಗಳು ತಲೆ ಎತ್ತಿದ್ದವು. ಕರ್ನಾಟಕದಲ್ಲಿ ಒಟ್ಟು 250 ವಾಡೆಗಳಿವೆ. ಇವುಗಳಲ್ಲಿ ಹೆಚ್ಚಿನವು ದರಾಶಾಹಿಯಾಗಿವೆ. ಆದರೆ ಇನ್ನು ಕೆಲವು ವಾಡೆಗಳು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡಿವೆ. ಇವುಗಳು ಹೆಚ್ಚಾಗಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ನೀವು ಕಾಣಬಹುದು. ಹೆಚ್ಚಾಗಿ ಈ ವಾಡೆಗಳನ್ನು 17ರಿಂದ 19ನೇ ಶತಮಾನದ ಮಧ್ಯಭಾಗದಲ್ಲಿ ಕಟ್ಟಲಾಗಿದೆ.
ವಾಡೆಯ ಆಡಳಿತದಲ್ಲಿ ಸಹಾಯಕ ಅಧಿಕಾರಿಗಳೆಂದರೆ ಕುಲಕರ್ಣಿ ಮತ್ತು ಪಾಟೀಲರು. ಪರಗಣ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದ ಕಂದಾಯವನ್ನು ನಿರ್ಧರಿಸುತ್ತಿದ್ದುದು ಈ ಕುಲಕರ್ಣಿಗಳೇ. ಆಮೇಲೆ ಅವುಗಳನ್ನು ಪಾಟೀಲರು ವಸೂಲು ಮಾಡುತ್ತಿದ್ದರು. ಅಲ್ಲದೆ ವಾಡೆಯ ಸುಗಮ ಆಡಳಿತಕ್ಕಾಗಿ ಶೇಖೇದಾರ, ಗುಮಾಸ್ತ, ಹವಾಲ್ದಾರ, ಗೌಡರು, ತಳವಾರರು, ಡೇರೆಯವರು ಮುಂತಾದವರು ಇವರ ಕೆಳಗೆ ಇರುತ್ತಿದ್ದರು. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ವೀರಶೈವ ಮನೆತನಕ್ಕೆ ಸೇರಿದ ವಾಡೆಗಳು ಸುಮಾರು 100ರ ಮೇಲಿವೆ. ಬ್ರಾಹ್ಮಣರಿಗೆ ಸೇರಿದ ವಾಡೆಗಳು 30 ಹಾಗೂ ಇನ್ನು ಕೆಲವು ಬೇರೆ ಬೇರೆ ಪಂಗಡಗಳಿಗೆ ಸೇರಿದ್ದಾಗಿವೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ವಾಡೆ ಎಂದರೆ ನಿಪ್ಪಾಣಿಯಲ್ಲಿರುವ ಸಿದ್ದೋಜಿರಾವ್ ನಿಂಬಾಳ್ಕರ್ ವಾಡೆಯಾಗಿದೆ. ಕರ್ನಾಟಕದ ಅತಿ ಸಣ್ಣ ವಾಡೆ ಎಂದರೆ ಸವದತ್ತಿ ತಾಲೂಕಿನ ರುದ್ರಾಪುರ ವಾಡೆಯಾಗಿದೆ. ಕರ್ನಾಟಕದ ಅತಿ ಸುಂದರ ವಾಡೆ ಎಂದರೆ ಜಮಖಂಡಿಯಲ್ಲಿರುವ ಜಮಖಂಡಿ ವಾಡೆ. ಕರ್ನಾಟಕದಲ್ಲಿ ಪಾಳು ಬಿದ್ದಿರುವ ವಾಡೆಗಳೆಂದರೆ ಕಿತ್ತೂರು ಚೆನ್ನಮ್ಮನ ಪುಟ್ಟ ಕಾಕತಿ ವಾಡೆ, ಸಿರಸಂಗಿಯಲ್ಲಿರುವ ಲಿಂಗರಾಜ ದೇಸಾಯಿಗರ ವಾಡೆ, ಕರಾವಳಿಯ ಬಂಟರ ಗುತ್ತಿ ಮಾನೆ ಮುಂತಾದವುಗಳು. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ದೇಸಾಯಿ ವಾಡೆ ಈಗಲೂ ಕೂಡ ತನ್ನ ಗತವೈಭವವನ್ನು ಸಾರುತ್ತದೆ. ಇದೇ ಮನೆಯಲ್ಲಿ 123 ಬಾಗಿಲುಗಳು, 101 ಕೊಠಡಿಗಳು ಈಗಲೂ ಕೂಡ ವಿಜೃಂಭಿಸುತ್ತವೆ. ಈ ವಾಡೆಯನ್ನು ಕಟ್ಟಿ 300ಕ್ಕೂ ಹೆಚ್ಚು ವರ್ಷಗಳಾಗಿವೆ. ಈಗಲೂ ಕೂಡ 17ನೇ ತಲೆಮಾರಿನ ದೇಸಾಯಿ ಕುಟುಂಬ ಇಲ್ಲಿ ವಾಸಿಸುತ್ತದೆ ಎಂದರೆ ನೀವು ನಂಬಲೇಬೇಕು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ದಯವಿಟ್ಟು ಇಂತಹ ವಾಡೆಗಳಿಗೆ ಹೋಗಿ ಗತವೈಭವವನ್ನು ನೀವು ಕೂಡ ಆನಂದಿಸಬಹುದು, ಅನುಭವಿಸಬಹುದು. ಇಂತಹದೇ ರೋಚಕ ವಿಷಯಗಳಿಗಾಗಿ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲನ್ನು ನೋಡ್ತಾ ಇರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.